ಮಗಳನ್ನ ಯಾರೋ ಯೂಟ್ಯೂಬರ್ಸ್ ಬಂದ್ರೆ ಇಲ್ಲಿಂದ ಹೋಗ್ಬೇಕು. ಯಾರ ಅಪ್ಪಂದಲೇ ತನಿಖೆ ಮಾಡ್ತಾರದು ಸರ್ಕಾರ. ನೀವ್ ಯಾರೋ ಗೂಂಡಾಗಳದನ್ನ ಹೇಳಕ್ಕೆ ಪೊಲೀಸರು ದೇ ಶುಡ್ ಎನ್ಶೋರ್ ನೋ ಗೂಂಡಾ ವಿಲ್ ಸ್ಪೀಕ್. SIT ಮತ್ತೆ ಮಂಗಳೂರು SP ಅರುಣ್ ಕುಮಾರ್ ಅಲ್ಲಿ ಯಾವುದೇ ಗೂಂಡಾಗಳು ಗೂಂಡಾಗಿರಿ ಮಾಡಿದ್ರೆ ವಿ ವಿಲ್ ಹೋಲ್ಡ್ ಮಂಗಳೂರು SP ನಿಮ್ಮನ್ನ ಅಕೌಂಟಬಲ್. ಯಾವುದೇ ಗೂಂಡಾ ಮಾತಾಡಂಗಿಲ್ಲ. ಮಾಧ್ಯಮಗಳು ಶೂಟ್ ಮಾಡ್ತಾರೆ, SIT ಅವರು ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಟೀಮು ಫಾರೆನ್ಸಿಕ್ ಟೀಮು ಅವ್ರ ಕೆಲಸ ಮಾಡ್ತದೆ. ಎಂಟೈರ್ ಬಂಗ್ಲೆಗುಡ್ಡ ನೇತ್ರಾವತಿಗೆ ಸರ್ಪಗಾವಲನ್ನ ಪೊಲೀಸರು ಹಾಕಬೇಕು. SIT ಮುಖ್ಯಸ್ಥರು ಮತ್ತೆ ಮಂಗಳೂರು SP ಅರುಣ್ ಕುಮಾರ್ ಬೋತ್ ಆಫ್ ಯು ಶುಡ್ ಮಾನಿಟರ್. ಹೋಮ್ ಮಿನಿಸ್ಟರ್ನ DK ಶಿವಕುಮಾರ್ನ ಈ ಧರ್ಮಸ್ಥಳದ ತನಿಖೆಯಿಂದ ದೂರ ಇಡಿ. ಯಾಕಂದ್ರೆ ಅವ್ರ ಮೇಲೂ ಸಹ ನಾವು ಕಂಪ್ಲೇಂಟ್ ಹಾಕಿದ್ದೀವಿ. DK ಶಿವಕುಮಾರ್ ನಂದೆಲ್ಲ ಅಲ್ಲಾಡಿಸ್ಲಿ ಅಂತೇಳಿ ಪದೇ ಪದೇ ಬಂದು ಅಲ್ಲಿ ಅಲ್ಲಾಡ್ಸಕ್ ಬರ್ತಾರೆ. ಇದು ಸಾರ್ವಜನಿಕ ನಡೀತಾ ಇರುವಂತ ತನಿಖೆ ಆದ್ರಿಂದ DK ಶಿವಕುಮಾರ್ ಅವರನ್ನ ದಯಮಾಡಿ ತನಿಖೆಯಿಂದ ಹೊರಗಡೆ ಇಡಿ. ಅವರ ಸರ್ಕಾರದ ಯಾವುದೇ ವ್ಯಕ್ತಿಗಳು CM ಸಿದ್ದರಾಮಯ್ಯನವರಲ್ಲಿ ಮನವಿ ಏನು ಅಂತಂದ್ರೆ ಯಾವುದೇ ಮಿನಿಸ್ಟರು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡದಿರೋ ಹಾಗೆ ದಯಮಾಡಿ ಕಾಂಗ್ರೆಸ್ ಸರ್ಕಾರ CM ಹೈಕಮಾಂಡ್ ಜಾಗೃತೆಯನ್ನು ವಹಿಸಬೇಕು. ಹುಚ್ಚುಚ್ಚು ಸ್ಟೇಟ್ಮೆಂಟ್ಗಳನ್ನು ಯಾರೂ ಕೊಡಬಾರದು ಅಂತ ಹೇಳಿ CM ಅವರೇ ತಾಕೀತ್ ಮಾಡಿ ನಿಮ್ಮವರೇ ನೀವು ಮಾಡ್ತಾರೋ ತನಿಖೆ ಬಗ್ಗೆ ಹುಚ್ಚಾಟವನ್ನೇ ಮೆಯ್ತಾರೆ. ಅದು DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್ ಹೋಮ್ ಮಿನಿಸ್ಟ್ರು. ವಿ ಡೋಂಟ್ ವಾಂಟ್ ಎನಿ ಲೂಸ್ ಟಾಕ್ಸ್. ಓಕೆ ಅಂಡ್ ಥ್ಯಾಂಕ್ಸ್ ಅಲಾಟ್ ಪ್ರಿಯಾಂಕಾ ಖರ್ಗೆ. ನಾವು ನಿಮ್ಮ ವಿಚಾರಗಳನ್ನು ಕೆಲವೊಂದರಲ್ಲಿ ವಿರೋಧ ಮಾಡಿದ್ರು. ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮ ಸಪೋರ್ಟು ಈ ತನಿಖೆಗೆ ಸದಾ ಹೀಗೆ ಇರಲಿ. ವಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಬೌಟ್ ಧರ್ಮಸ್ಥಳ. ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತೀವಿ. ಕಾರಣ ಯಾಕೆ ಅಂತಂದ್ರೆ ತನಿಖೆ ಹಿತದೃಷ್ಟಿಯಿಂದ ಅವರು ಬಂಗ್ಲೆಗುಡ್ಡದ ಬಗ್ಗೆ ಒಂದೆರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಥ್ಯಾಂಕ್ಸ್ ಅ ಲಾಟ್ ಪ್ರಿಯಾಂಕಾ ಖರ್ಗೆ ಅವರೇ. BK ಹರಿಪ್ರಸಾದ್ ಅವರ ಆ ಬಂಗ್ಲೆಗುಡ್ಡವನ್ನ ಸೌಜನ್ಯಳ ಮಾವ ವಿಠಲ್ ಗೌಡ ನೋಡಿ, ಕರ್ಮ ಅನ್ನೋದು ಬಿಡೋದೇ ಇಲ್ಲ. ಯಾರ್ಯಾರು ಸತ್ತಿದ್ದಾರೆ ಅವರ ಕರ್ಮ, ಅವರ ಶಾಪ. SIT ಯಾವ ಜಾಗಕ್ಕೆ SIT ಹೋಗಬಾರ್ದು ಅಂತ ಇತ್ತು ಆ ಜಾಗಕ್ಕೆ ವಿಠಲ್ ಗೌಡನ ಮುಖಾಂತರ ಕರ್ಕೊಂಡು ಹೋಗಿದ್ದೆ. ನಾವು ಇಟ್ಸ್ ಆನ್ ರೆಕಾರ್ಡ್. SIT ಅವರು ಖುದ್ದು ನೂರಾರು ಪಳವಳಿಕೆಗಳನ್ನ ಬಂಗ್ಲೆಗುಡ್ಡದಲ್ಲಿ ನೋಡಿದ್ದಾರೆ. ಈಗ SIT ಮುಖ್ಯಸ್ಥ ಮೊಹಂತಿ ಆ ಬಂಗ್ಲೆಗುಡ್ಡವನ್ನ ಸೀಸ್ ಮಾಡಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. 100% ಇದು ಕನ್ಫರ್ಮ್ ನ್ಯೂಸ್. ಸ್ಟಿಲ್ ಮೊಹಂತಿ ಇವತ್ತು ಬೆಳ್ತಂಗಡಿಗೆ ಭೇಟಿ ಕೊಟ್ಟಿದ್ದಾರೆ. ಎಕ್ಸುಮೇಷನ್ ಕಾರ್ಯ ಬಂಗ್ಲೆಗುಡ್ಡದಲ್ಲಿ ಆಗುತ್ತೆ ಅನ್ನೋ ಎಲ್ಲ ವಿಶ್ವಾಸ ನಮಗೆ ಸಿಕ್ಕಿದೆ. ಹಾಗಾಗಿ ಬಂಗ್ಲೆಗುಡ್ಡವನ್ನ SIT, ನಾನು ಇದನ್ನು ಹೇಳಿದ್ದೆ, ಐ ಟೋಲ್ಡ್ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಮತ್ತೆ SITಗೆ ಹೇಳಿದ್ದೆ, ಬಂಗ್ಲೆಗುಡ್ಡನ ಸೀಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಬಂಗ್ಲೆಗುಡ್ಡ ಸೀಸ್ ಆಗಿದೆ. ಪೊಲೀಸರು ಇದನ್ನ ದೇ ಹ್ಯಾವ್ ಸೀಸ್ಡ್. ನೋ ಮ್ಯಾನ್ ಎಂಟ್ರಿ, ಯಾರೂ ಕೂಡ ಅದಕ್ಕೆ ಪ್ರವೇಶ ಮಾಡಂಗಿಲ್ಲ. ದೇ ಹ್ಯಾವ್ ಸೀಸ್ಡ್ ಬಂಗ್ಲೆಗುಡ್ಡ. ಮೋಸ್ಟ್ ಪ್ರಾಬಬ್ಲಿ ನಾಳೆಯಿಂದ ಎಕ್ಸುಮೇಷನ್ ಕಾರ್ಯ ಶುರುವಾಗುತ್ತೆ. ಆಗಲೇಬೇಕು. ಇಟ್ ಹ್ಯಾಸ್ ಟು ಹ್ಯಾಪನ್. ಓಕೆ, SIT ನಿಯತ್ತಾಗಿ ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡಿದೆ. ಯಾಕೆಂದ್ರೆ SIT ಯಲ್ಲಿರೋರ್ನು ಕೂಡ ಜೈಲು ಕಳಿಸ್ಬೋದು ಅಂತ ನಮಗೆ ಅನುಮಾನ ಇತ್ತು. ಹಾಗಾಗಿ SIT ತನಿಖೆ ಶುರು ಮಾಡಿ. ಐ ಥ್ಯಾಂಕ್ ಮೈ ಫ್ರೆಂಡ್ ಅಂಡ್ ಮೈ ಕೊಲೀಗ್. ಮುಖ್ಯಮಂತ್ರಿಗಳ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪೊನ್ನಣ್ಣ. ಸೀನಿಯರ್ ವಕೀಲರಾದಂಥ, ಆಮೇಲೆ ನಮ್ಮ ಆತ್ಮೀಯನೇ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಟೈಮ್ ನಾನು ಪೊನ್ನಣ್ಣ ಬಗ್ಗೆನೂ ಮಾತಾಡಿದ್ದೀನಿ. ಚೀಫ್ ಮಿನಿಸ್ಟರ್ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. SIT ತನಿಖೆ ಮಾಡ್ಬೇಕಾದ್ರೆ BJPಯವರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಚೀಫ್ ಮಿನಿಸ್ಟರ್ ಕಾರ್ಯದ ಲೀಗಲ್ ಅಡ್ವೈಸರ್ ಆದಂಥ ಪೊನ್ನಣ್ಣ ಸ್ಟೇಟ್ಮೆಂಟ್ ಕೂಡ. ಹ್ಯಾಟ್ಸ್ ಆಫ್ ಪೊನ್ನಣ್ಣ. ಅಟ್ಲೀಸ್ಟ್ ನೀವಾದ್ರು ಸತ್ಯ ಹೇಳಿದ್ರಲ್ಲ. ನನಗೆ ಸಿದ್ದರಾಮಯ್ಯನವ್ರೆ ನಿಮ್ಮ ಬಾಯಲ್ಲಿ ಹೇಳಿಸಿದರೆ ಅನ್ಸುತ್ತೆ. ಥ್ಯಾಂಕ್ಸ್ ಎ ಲಾಟ್. ಅಂಡ್ ವಿ ವಾಂಟ್ ಈ SIT ತನಿಖೆ ಈಗ ಒಂದು ಮಟ್ಟಕ್ಕೆ ಈಗ
ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವೆಲ್ಲ ನಂಬಿದ್ದೀವಿ. ಡಾಕ್ಟರ್ ರಶ್ಮಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಯಾವ ಸೌಜನ್ಯದ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆಡೋಬ್ ಅಕಾಲಿಕ ಮರಣ ಹೊಂತಾರೆ. ಅದೇ ಡಾಕ್ಟರ್ ರಶ್ಮಿ ಕೆಲಸ ಬಿಟ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಗೈನಕಾಲಜಿಸ್ಟು ಮತ್ತು ಗ್ಯಾಸ್ಟ್ರಾಲಜಿಸ್ಟು ಆಗಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ 2 ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನೇ ಅಲ್ಲಿ ವಿ ವರ್ ಸರ್ಚಿಂಗ್ ಫಾರ್ ಡಾಕ್ಟರ್ ರಶ್ಮಿನ ಹುಡುಕ್ತಾ ಇದ್ವಿ ನಾವೆಲ್ಲ. ಎಲ್ಲಿದ್ದಾರೆ ಮಹಾನ್ ತಾಯಿ? ನಮ್ಮ ಸೌಜನ್ಯಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ CBI ಇಂದ ನೋಟಿಸ್ ಹಾಕ್ಸ್ಕೊಂಡು ಡಾಕ್ಟರ್ ಆಡೋಬ್ಗೆ ಅಸಿಸ್ಟೆಂಟ್ ಮಾಡಿದಂಥ ಡಾಕ್ಟರ್ ರಶ್ಮಿ ಎಲ್ಲಿ ಅಂದಾಗ ಬೆಂಗಳೂರಲ್ಲೇ ಇದ್ದಾರೆ ಆಸ್ಪತ್ರೆಯಲ್ಲಿ. ಚೆನ್ನಾಗಿ ಕೆಲಸ ಮಾಡಲಿ, ಚೆನ್ನಾಗಿರ್ಲಿ ಆ ತಾಯಿ ಅಂತ ಹೇಳುತ್ತಾ ಈ ಕೇಸಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿದೆ. ನಾವೆಲ್ಲ ಸ್ಮೈಲ್ ಮಾಡೋ ಸಮಯ. ಮೀನ್ಸ್ ಸಾಕಷ್ಟು ಚಾಲೆಂಜಸ್ಸನ್ನು ನಾವೆಲ್ಲ ಫೇಸ್ ಮಾಡಿದ್ದೀವಿ. ಅದು ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಮಟ್ಟಣ್ಣರು, ಆ ಬಾಬಾ ಸಮೀರು, ಆ ಕಂಪ್ಲೇನೆಂಟು ವಿಠಲ್ ಗೌಡ್ರು, ಮತ್ತೆ ಕರ್ನಾಟಕದ 70% ಸೌಜನ್ಯ ಮತ್ತೆ ಧರ್ಮಸ್ಥಳದ ಹತ್ಯಾಕಾಂಡ ಪರವಾಗಿ ನಿಂತಿರುವ ಆತ್ಮಗಳು, ಧ್ವನಿಗಳು, ನಿಮ್ಮ ಎಲ್ಲರ ಮನಸ್ಸಿನ ಇಚ್ಛೆ ಇವತ್ತೇನಿದೆ ಅದು ಪೂರ್ಣ ಆಗುವಂಥ ಒಂದು ಸಮಯ ಬರ್ತಾ ಇದೆ. ಬಿಕಾಸ್ ಅಫಿಷಿಯಲಿ ಸಿದ್ದರಾಮಯ್ಯ ಅವರು ಮಾತಾಡಿಲ್ಲ, ಪೊನ್ನಣ್ಣ ಮಾತಾಡಿದ್ದಾರೆ. ಹೆಚ್ಚು ಕಡಿಮೆ CM ಅವರ ಮನದಾಳದ ಮಾತುಗಳನ್ನು ಪೊನ್ನಣ್ಣ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ವಕೀಲರಾದಂಥ ಪೊನ್ನಣ್ಣ ಅವರು, ಐ ಥ್ಯಾಂಕ್ CM ಸಿದ್ದರಾಮಯ್ಯ ಫಾರ್ ಟೇಕಿಂಗ್ ಓವರ್ ಧರ್ಮಸ್ಥಳ. ಇಷ್ಟು ದಿನ DK ಶಿವಕುಮಾರ್ ಉಚ್ಚಾಟ ಮೆರಿತಾ ಇದ್ರು, ಬಟ್ ಐ ಥಿಂಕ್ CM ಸಿದ್ದರಾಮಯ್ಯ ಇಸ್ ವೆರಿ ಸೀರಿಯಸ್ ಅಬೌಟ್ SIT. ಅದರ ಔಟ್ಕಮಿಂಗ್ಸು ಪ್ರೊಲಾಂಗಿಂಗ್ಸ್ CM ಮಾನಿಟರ್ ಮಾಡ್ತಾ ಇದ್ದಾರೆ. ಐ ಆಮ್ ಶ್ಯೂರ್ ಪೊನ್ನಣ್ಣ ಮಾತಾಡಿರೋದು CM ಅವರ ಮಾತುಗಳು ಅಂತ ನಾನು ಅನ್ಕೊಂತಾ ಇದ್ದೀನಿ. ವಾಟ್ ಎವರ್ ಇಟ್ ಇಸ್ ದೇರ್, ಬಂಗ್ಲೆಗುಡ್ಡ ಸೀಸ್ ಆಗಿದೆ. ದಟ್ ಈಸ್ ವಾಟ್ ದ ಮೇನ್ ಪಾಯಿಂಟ್. ಬಂಗ್ಲೆಗುಡ್ಡ ಸೀಸ್ ಆಗಿದೆ. ಬಂಗ್ಲೆಗುಡ್ಡನ ಎಕ್ಸುಮೇಷನ್ ಅಥವಾ ಉತ್ಖನನ ತೆಗೆಯುವಂತ ಸಾಧ್ಯತೆ ಇದೆ. ಇವತ್ತು SIT ಮುಖ್ಯಸ್ಥ ಮೊಹಂತಿ ಬೆಳ್ತಂಗಡಿ SIT ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಆ 20 ಜನರ ಮೇಲೆ ಸಾಕಷ್ಟು ವಾಚ್ ನಾವುಗಳು ಮಾಡ್ತಾ ಇದ್ದೀವಿ. ಬಿಕಾಸ್ SIT ಅನ್ನ ನಂಬುವ ಪರಿಸ್ಥಿತಿ ನಾವಿಲ್ಲ. ಅಟ್ ದ ಸೇಮ್ ಟೈಮ್ SITನೇ ಕೆಲಸ ಮಾಡಬೇಕು. ಜೊತೆಯಲ್ಲಿ ಕೇಂದ್ರ ಸರ್ಕಾರ NIA ತನಿಖೆ ನಾವು ಬರಲ್ಲ ಗುರು, ನಿಮ್ಮ ಸವಾಸ ಕರ್ನಾಟಕ ಸವಾಸ ಬೇಡ ಗುರು ಅಂತ ಹೇಳಿ NIA ಅವರು ಹೇಳ್ಬಿಟ್ಟು ಅವ್ರು ಯಾಕೆ ಅಂತಂದ್ರೆ SIT ಅವ್ರು ಕೊಡ್ತಾರ ಕಾಟ ನೋಡಿದ್ರೆ NIA ಅವರು ಬೇಡ ಗುರು, ಇಲ್ಲಿ ನಾವು ಆಟ ಆಡೋಕ್ಕಾಗಲ್ಲ, ಕರ್ನಾಟಕ ಇದು, ಕನ್ನಡಿಗರು ಇಲ್ಲಿ ಒಬ್ಬರಿಗಿಂತ ಒಬ್ಬರು ಮೇಲಿರೋದ್ರಿಂದ ಅವ್ರ ಸವಾಸ ಬೇಡ ಅಂತೇಳಿ ಕೇಂದ್ರ ಸರ್ಕಾರ NIA ತನಿಖೆಗೆ ಬ್ಯಾಡ ನಿಮ್ಮ ಸವಾಸ ಬ್ಯಾಡ, ಕರ್ನಾಟಕದ ಕನ್ನಡಿಗರ ಸವಾಸ ಬ್ಯಾಡ, ಅವ್ರು ಸುಳ್ಳು ತನಿಖೆ ಮಾಡಿದ್ರೆ ನಮ್ಮ ಬಟ್ಟೆ ಬಿಚ್ಚಾಕ್ತಾರೆ ಅಂತ ಹೇಳಿ NIA ಅವರು ಬ್ಯಾಡಪ್ಪ ನಿಮ್ಮ ಸವಾಸ, SIT ಅವರೇ ನೀವೇ ಮಜಾ ಮಾಡ್ಕೊಳ್ಳಿ ಅಂತೇಳಿ SITಗೆ ಬಿಟ್ಟುಬಿಟ್ಟಿದ್ದಾರೆ. ಇದೊಂದು ಒಳ್ಳೆ ವಿಚಾರ. ಇಟ್ಸ್ ಅ ವಂಡರ್ಫುಲ್ ನ್ಯೂಸ್ ದಟ್ NIA ಅವರು ನಾವು ಬ್ಯಾಡಪ್ಪ ಬ್ಯಾಡ ಕನ್ನಡಿಗರ ಸಹವಾಸ ಅಂತ ಹೇಳಿ ಅವ್ರು ಸುಮ್ಮನೆ ಆಗಿದ್ದಾರೆ. ಆದರೆ SITಯ ಮುಖ್ಯಸ್ಥ ಮೊಹಂತಿ ಬಂಗ್ಲೆಗುಡ್ಡವನ್ನು ಸೀಸ್ ಮಾಡಿದ್ದಾರೆ. ಅಲ್ಲಿ ಯಾರೂ ಕೂಡ ಎಂಟ್ರಿ ಮಾಡುವಾಗಿಲ್ಲ. ಅಲ್ಲಿರುವ ಎವಿಡೆನ್ಸ್ಗಳು ಸುರಕ್ಷಿತವಾಗಿದೆ ಅಂತ ನಾವು ನಂಬಿದ್ದೇವೆ. ಬಟ್ ಸ್ಟಿಲ್ ಎಕ್ಸುಮೇಷನ್ ಶುರುವಾಗಬೇಕು. ಒಂದು ಎಂಟೈರ್ ನಾನು ಮೊಹಂತಿ ಅವ್ರು ಕೇಳೋದೇನು ಅಂತಂದ್ರೆ, ಒಂದು ಪೋಸ್ಟ್ ಮಾರ್ಟಮ್ ಟೀಮನ್ನು ನೀವು ಜೊತೆಲಿಟ್ಕೊಳ್ಬೇಕು. ಒಂದು ಅಫಿಷಿಯಲ್ 3 ರಿಂದ 4 ಹೊಸ ಕ್ಯಾಮ್ರಾಗಳು, ಹೊಸ ಸಿಸ್ಟಮ್ಮು ಸರ್ಕಾರ ಕೊಡಬೇಕು. ಒಂದು 5-6 ಕ್ಯಾಮ್ರಾಗಳು ಕೊಡಬೇಕು. ಎಂಟೈರ್ ಫಾರೆನ್ಸಿಕ್ ಟೀಮಲ್ಲಿ ಡಿಪ್ಲಾಯ್ ಆಗಬೇಕು. ಬಂಗ್ಲೆಗುಡ್ಡಕ್ಕೆ ಪೋಸ್ಟ್ ಮಾರ್ಟಮ್ ಟೀಮ್ ಡಿಪ್ಲಾಯ್ ಆಗಬೇಕು, ಮೆಡಿಕಲ್ ಟೀಮ್ ಡಿಪ್ಲಾಯ್ ಆಗಬೇಕು, ಆಂಬ್ಯುಲೆನ್ಸ್ಗಳು ಡಿಪ್ಲಾಯ್ ಆಗಬೇಕು. ಎಂಟೈರ್ ಧರ್ಮಸ್ಥಳದಲ್ಲಿ ಫೋರ್ಸು ಫಿಲ್ ಆಗಿರಬೇಕು. ಅಲ್ಲಿ ಎಕ್ಸುಮೇಷನ್ ಮಾಡಬೇಕಾದ್ರೆ ಯಾವನಾದರೂ ಪರೋಡಿಗಳು, ರೌಡಿಗಳು, ಗೂಂಡಾಗಳು ಮಾತಾಡಿದ್ರೆ ಅವರಿಗೆ ಲಾಠಿ ರುಚಿಯನ್ನ ಪೊಲೀಸರು ತೋರಿಸ್ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಗುಂಡಾಗಿರಿ ನಡಿಬಾರ್ದು. ಮಾಧ್ಯಮಗಳು ತಮ್ಮ ಕೆಲಸ ಮಾಡಲಿ. ಯಾಕಂದ್ರೆ ಮಾಧ್ಯಮಗಳನ್ನ ಯಾರೋ ಯೂಟ್ಯೂಬರ್ಸ್ ಬಂದ್ರೆ ಇಲ್ಲಿಂದ ಹೋಗ್ಬೇಕು, ಯಾರಪ್ಪಂದಲೇ ತನಿಖೆ ಮಾಡ್ತಾ ಇರೋದು ಸರ್ಕಾರ, ನೀವು ಯಾರೋ ಗೂಂಡಾಗಳದನ್ನ ಹೇಳಕ್ಕೆ. ಪೊಲೀಸರು ದೇ ಶುಡ್ ಎನ್ಶೋರ್ ನೋ ಗೂಂಡಾ ವಿಲ್ ಸ್ಪೀಕ್. SIT ಮತ್ತೆ ಮಂಗಳೂರು SP ಅರುಣ್ ಕುಮಾರ್, ಅಲ್ಲಿ ಯಾವುದೇ ಗೂಂಡಾಗಳು ಗೂಂಡಾಗಿರಿ ಮಾಡಿದ್ರೆ ವಿ ವಿಲ್ ಹೋಲ್ಡ್ ಮಂಗಳೂರು SP ನಿಮ್ಮನ್ನ ಅಕೌಂಟಬಲ್. ಯಾವುದೇ ಗೂಂಡಾ ಮಾತಾಡಂಗಿಲ್ಲ. ಮಾಧ್ಯಮಗಳು ಶೂಟ್ ಮಾಡ್ತಾರೆ.
SIT ಅವರು ತನಿಖೆ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಟೀಮು, ಫಾರೆನ್ಸಿಕ್ ಟೀಮು ಅವ್ರ ಕೆಲಸ ಮಾಡ್ತದೆ. ಎಂಟೈರ್ ಬಂಗ್ಲೆಗುಡ್ಡ ನೇತ್ರಾವತಿಗೆ ಸರ್ಪಗಾವಲನ್ನ ಪೊಲೀಸರು ಹಾಕಬೇಕು. SIT ಮುಖ್ಯಸ್ಥರು ಮತ್ತೆ ಮಂಗಳೂರು SP ಅರುಣ್ ಕುಮಾರ್, ಬೋತ್ ಆಫ್ ಯು ಶುಡ್ ಮಾನಿಟರ್. ಅಲ್ಲಿ ಏನಾದರೂ ಒಂದು ಚೂರು ಇತ್ತ ಆದರೂ ಕೂಡ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, CM ಸಿದ್ದರಾಮಯ್ಯನವರು ನ್ಯೂಟ್ರಲ್ ಆಗಿ ಈಸ್ ವಾಚಿಂಗ್. ಸರ್ಕಾರದ CM ನ್ಯೂಟ್ರಲ್ ಆಗಿ, ಸಾರಿ ಡಿಸ್ಕನೆಕ್ಟ್ ಆಯ್ತು, ಸರ್ಕಾರದ CM ಇದನ್ನ ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದಾರೆ. ವಿ ಅಪ್ರಿಷಿಯೇಟ್ ದ ಫೀಲಿಂಗ್ಸ್ ಅಂಡ್ CM ಸಿದ್ದರಾಮಯ್ಯನವ್ರಿಗೆ ಇರೋವಂಥ ಕಾಳಜಿಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಜೊತೆಯಲ್ಲಿ ಪೊನ್ನಣ್ಣವರ ಮುಖಾಂತರ ನಿಮ್ಮ ಮನದಾಳವಾದ ಮಾತುಗಳನ್ನು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರೇ. ಥ್ಯಾಂಕ್ಸ್ ಅಲಾಟ್. ನಿಮ್ಮ ದಿನೇಶ್ ಗುಂಡೂರಾವ್ನ, ಹೋಮ್ ಮಿನಿಸ್ಟರ್ನ, DK ಶಿವಕುಮಾರ್ನ ಈ ಧರ್ಮಸ್ಥಳದ ತನಿಖೆಯಿಂದ ದೂರ ಇಡಿ. ಯಾಕಂದ್ರೆ ಅವ್ರ ಮೇಲೂ ಸಹ ನಾವು ಕಂಪ್ಲೇಂಟ್ ಹಾಕಿದ್ದೀವಿ. DK ಶಿವಕುಮಾರ್ ನಂದೆಲ್ಲ ಅಲ್ಲಾಡಿಸ್ಲಿ ಅಂತೇಳಿ ಪದೇ ಪದೇ ಬಂದು ಅಲ್ಲಿ ಅಲ್ಲಾಡ್ಸಕ್ ಬರ್ತಾರೆ. ಇದು ಸಾರ್ವಜನಿಕ ನಡೀತಾ ಇರುವಂತ ತನಿಖೆ ಆದ್ರಿಂದ DK ಶಿವಕುಮಾರ್ ಅವರನ್ನ ದಯಮಾಡಿ ತನಿಖೆಯಿಂದ ಹೊರಗಡೆ ಇಡಿ. ಅವರ ಸರ್ಕಾರದ ಯಾವುದೇ ವ್ಯಕ್ತಿಗಳು, CM ಸಿದ್ದರಾಮಯ್ಯನವರಲ್ಲಿ ಮನವಿ ಏನು ಅಂತಂದ್ರೆ, ಯಾವುದೇ ಮಿನಿಸ್ಟರು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡದಿರೋ ಹಾಗೆ ದಯಮಾಡಿ ಕಾಂಗ್ರೆಸ್ ಸರ್ಕಾರ, CM, ಹೈಕಮಾಂಡು ಜಾಗೃತೆಯನ್ನು ವಹಿಸಬೇಕು. ಹುಚ್ಚುಚ್ಚು ಸ್ಟೇಟ್ಮೆಂಟ್ಗಳನ್ನು ಯಾರೂ ಕೊಡಬಾರದು ಅಂತ ಹೇಳಿ CM ಅವರೇ ತಾಕೀತು ಮಾಡಿ, ನಿಮ್ಮವರೇ ನಿಮ್ಮನ್ನ ನೀವು ಮಾಡ್ತಾರೋ ತನಿಖೆ ಬಗ್ಗೆ ಹುಚ್ಚಾಟವನ್ನೇ ಮೆಯ್ತಾರೆ. ಅದು DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಹೋಮ್ ಮಿನಿಸ್ಟ್ರು. ವಿ ಡೋಂಟ್ ವಾಂಟ್ ಎನಿ ಲೂಸ್ ಟಾಕ್ಸ್. ಓಕೆ, ಅಂಡ್ ಥ್ಯಾಂಕ್ಸ್ ಅಲಾಟ್ ಪ್ರಿಯಾಂಕಾ ಖರ್ಗೆ. ನಾವು ನಿಮ್ಮ ವಿಚಾರಗಳನ್ನ ಕೆಲವೊಂದರಲ್ಲಿ ವಿರೋಧ ಮಾಡಿದ್ರು, ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವರೇ. ನಿಮ್ಮ ಸಪೋರ್ಟು ಈ ತನಿಖೆಗೆ ಸದಾ ಹೀಗೆ ಇರಲಿ. ವಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಬೌಟ್ ಧರ್ಮಸ್ಥಳ. ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ವೆಲ್ಕಮ್ ಮಾಡ್ತೀವಿ. ಕಾರಣ ಯಾಕೆ ಅಂತಂದ್ರೆ, ತನಿಖೆ ಹಿತದೃಷ್ಟಿಯಿಂದ ಅವರು ಬಂಗ್ಲೆಗುಡ್ಡದ ಬಗ್ಗೆ ಒಂದೆರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಥ್ಯಾಂಕ್ಸ್ ಅ ಲಾಟ್ ಪ್ರಿಯಾಂಕಾ ಖರ್ಗೆ ಅವರೇ. BK ಅವರ ಟೇಕಿಂಗ್ ಆನ್ ದಿಸ್ ಅಪಾರ್ಟ್ಮೆಂಟ್. ಫೈನಲಿ ಬಂಗ್ಲೆಗುಡ್ಡ ಈಸ್ ದ ಕೀ. ಈ ಎಂಟೈರ್ ಹತ್ಯಾಕಾಂಡಕ್ಕೆ ಬಂಗ್ಲೆಗುಡ್ಡನೇ ಅದಕ್ಕೆ ಕೀ, ಲಾಕ್. ಈ ಲಾಕ್ನ, ಈ ಎಂಟೈರ್ ಹತ್ಯಾಕಾಂಡಕ್ಕೆ ಕೀ ಏನಿದೆ ಅದು ಬಂಗ್ಲೆಗುಡ್ಡನ SIT ಅವರು ಸೀಸ್ ಮಾಡಿದ್ದಾರೆ. ಬಂಗ್ಲೆಗುಡ್ಡನ ನಾಳೆಯಿಂದ ಮೋಸ್ಟ್ ಪ್ರಾಬಲಿ ಎಕ್ಸಿಬಿಷನ್ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿಗಳಿದೆ. ಅಲ್ಲಿ ಪರೋಡಿಗಳು, ಗೂಂಡಾಗಳು ಮಾಧ್ಯಮಗಳನ್ನ ಬೆದರಿಸೋದು, ಯೂಟ್ಯೂಬರ್ನ ಬೆದರಿಸಿದ್ರೆ ಖಂಡಿತವಾಗಿ DK ಶಿವಕುಮಾರ್ ಡೈಲಾಗು DK ಶಿವಕುಮಾರ್ ಡೈಲಾಗ್ ಅನ್ನ ಮತ್ತೆ ನಾನು ರಿಪೀಟ್ ಮಾಡ DK ಶಿವಕುಮಾರ್ ಅವ್ರ ಡೈಲಾಗ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವನಾದ್ರೂ ಅಲ್ಲಿ ಬಾಲ ಬಿಚ್ಚಿದ್ರೆ, ತನಿಖೆ ನಡಿಬೇಕಾರೆ, ಬಂಗ್ಲೆಗುಡ್ಡದಲ್ಲಿ ಎಕ್ಸಿಬಿಷನ್ ಆಗ್ಬೇಕಾರೆ, ಪಳವಳಿಕೆ ತೆಗಿಬೇಕಾರೆ DK ಶಿವಕುಮಾರ್ ಡೈಲಾಗು ಒದ್ದು ಒಳಗಡೆ ಹಾಕಿ ನಟ್ಟು ಬೋಲ್ಟು ಟೈಟ್ ಮಾಡಿ ಹಾಕ್ಬಿಡಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ಧರ್ಮಸ್ಥಳದಲ್ಲಿ ಇದೇ ಎಸ್ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನಿಮ್ಮ ಅನಿಸಿಕೆ, ನಿಮ್ಮ ಈ ಒಂದು ಎಲ್ಲ ಸೇರಿ SIT ಒಂದು ಮಟ್ಟದಲ್ಲಿ ದಾರಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. DK ಶಿವಕುಮಾರ್ ಇಂದ CM ಸಿದ್ದರಾಮಯ್ಯನವರು ಈ ಒಂದು ತನಿಖೆಯ ಇನ್ಚಾರ್ಜ್ ಅನ್ನ ತಗೊಂಡ ರೀತಿ ಕಾಣಿಸ್ತಾ ಇದೆ. ಮೊಹಾಂತಿ ಬಿಟ್ಟು ಮೋಸ್ಟ್ಲಿ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿರೋ ಗೂಂಡಾಗಳಿಗೆ ನಟ್ಟು ಬೋಲ್ಟನ್ನ ಟೈಟ್ ಮಾಡುವಂತ ಸಮಯ ಯಾವನ್ನಾದ್ರೂ ಬಾಲ ಬಿಚ್ಚರೋ ಅದೇ ಪೊಲೀಸರು ನಿಮಗೆ ಏನ್ ರುಚಿ ತೋರಿಸ್ಬೇಕೋ ತೋರಿಸ್ತಾರೆ. ನಿಮ್ಮ ಗೂಂಡಾ ಪ್ರವೃತ್ತಿ ಔಟ್ ಆಫ್ ಬೌಂಡ್, ಗೂಂಡಾಗಿರಿ, ಗಲಾಟೆ ಅಲ್ಲಿರುವ ಬಂಗ್ಲೆಗುಡ್ಡ ಮತ್ತು ನೇತ್ರಾವತಿ ಶುಡ್ ಬಿ ಔಟ್ ಆಫ್ ಬೌಂಡ್. ಇದನ್ನ ಮಂಗಳೂರು SP ಅರುಣ್ ಕುಮಾರ್ ನಿಮ್ಮ ಜವಾಬ್ದಾರಿ. ಅಲ್ಲೇನಾದ್ರೂ ಗೂಂಡಾಗಿರಿ ಆಯ್ತೋ, ಯಾವನಾದ್ರೂ ಆವಾಜ್ ಹಾಕದ್ನೋ ಅಲ್ಲಿರೋ ಮಾಧ್ಯಮಗಳಿಗೆ, ಯೂಟ್ಯೂಬರ್ಸ್ಗೆ ವಿ ವಿಲ್ ಹೋಲ್ಡ್ ಮಂಗಳೂರು SP ಅಕೌಂಟಬಲ್. ಅಲ್ಲಿ ಸುರಕ್ಷತೆಯನ್ನ ಕಾಪಾಡಬೇಕಾದ್ದು ಮಂಗಳೂರು SP ಅರುಣ್ ಕುಮಾರ್ ನಿನ್ನ ಕೆಲಸ. ಐ ಆಮ್ ಟೆಲ್ಲಿಂಗ್ ಯು ಒನ್ ಮೋರ್. ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ, ಒಬ್ಬ MLA ಅಲ್ಲ, ಕೌನ್ಸಿಲರ್ ಅಲ್ಲ. ಐ ಆಮ್ ಎ ಕಾಮನ್ ಮ್ಯಾನ್. CM ನಾನೊಬ್ಬ ಕಾಮನ್ ಮ್ಯಾನು. ಅಲ್ಲೇನಾದ್ರೂ ಲಾಸ್ಟ್ ಟೈಮ್ ನಡೆಯೋ ತರ ಪೊಲೀಸವ್ರ ಮೇಲೆ ದೌರ್ಜನ್ಯ, ಯೂಟ್ಯೂಬರ್ಸ್ ಮೇಲೆ ದೌರ್ಜನ್ಯ, ಮಾಧ್ಯಮಗಳ ಮೇಲೆ ದೌರ್ಜನ್ಯ ಯಾವನ್ನಾದ್ರೂ ಮಾಡಲಿ,
SP ಅರುಣ್ ಕುಮಾರ್, ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್. ಓಕೆ, ಅಲ್ಲೇನಾದರೂ ಗಲಾಟೆಗಳಾದ್ರೆ ಮಂಗಳೂರು SP ನೀವೇ ಜವಾಬ್ದಾರಿ. ನಿಮ್ಮನ್ನು ಏನು ಮಾಡಬೇಕು ಅಂತ ನಮ್ಮ ಟೀಮ್ ಡಿಸೈಡ್ ಮಾಡುತ್ತೆ. ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ನಾವು ಯಾವುದಕ್ಕೂ ಕೇರ್ ಮಾಡಲ್ಲ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ನಡೆದಿರೋ ಕ್ರೈಮ್ ಬಗ್ಗೆ ಸತ್ಯಾಂಶವನ್ನ ಕರ್ನಾಟಕಕ್ಕೆ ತಿಳಿಲೇಬೇಕು. ನಾವು ಟ್ಯಾಕ್ಸ್ ಪೇಯರ್ಸು, ನಾವೇ ವೋಟ್ ಹಾಕೋದು. ನಾವು ವೋಟ್ ಹಾಕೋದ್ರಿಂದ 2 ಸರ್ಕಾರ ಆಗುತ್ತೆ. ನೇಪಾಳ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದು, ನೇಪಾಳ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂತಂದ್ರೆ ನ್ಯಾಯಯುತವಾದಂಥ ತನಿಖೆ ಆಗಲೇಬೇಕು. ಅದು ನಡೆಸ್ತೀವಿ. ಎಸ್, ಆ್ಯಂಡ್ ದಟ್ಸ್ ಇಟ್. ಹೆಣ್ಣು ಬೇಕೇನೋ ಸಾವುಕಾರ, ನಿನಗೆ ಹೆಣ್ಣು ಬೇಕಾ? ತಗೋ. ಥ್ಯಾಂಕ್ ಯು.